ರೈತ ಮನಸ್ಸು ಮಾಡಿದರೆ ಏನೆಲ್ಲ ಸಾಧನೆ ಮಾಡ್ಬೋದು ಅಂದರೆ ಇದೇ ಸಾಕ್ಷಿ. ರೈತ ರೈತನ ದುಡಿಮೆಯಿಂದ ಮನೆ ಮಂದಿಯೆಲ್ಲ ಕಟ್ಕೊಂಡು ತಿಂತಾರೆ. ಮತ್ತು ಸಿಟಿಗಳಿಗೆ ಒಬ್ಬರು ದುಡಿದು ತಿನ್ನೋಕ್ಕಾಗಲ್ಲ ಮನೆ ಮಂದಿ. ಹಳ್ಳಿಗಳಿಗೆ ಒಬ್ಬರು ದುಡಿದು ಮನೆ ಮಂದಿ ಎಲ್ಲ ತಿನ್ಬೋದು. ರಿಲೇಟಿವ್ಗಳೆಲ್ಲ ಬಂದರೆ ಒಂದು ವಾರಗಟ್ಟಲೆ ಊಟ ಎಲ್ಲನೂ ಸಿಗ್ತದೆ. ಸಿಟಿಗಳಲ್ಲಿ ಒಬ್ಬರು ದುಡಿದು ತಿನ್ನೋಕ್ಕೆ ಬಾಡಿಗೆ ಕಟ್ಟೋಕ್ಕೆ ನೀರು ಎಲ್ಲ ಇದನ್ನು ಕೊಡಬೇಕು. ರೈತರಂಗಾಗಲ್ಲ. ರೈತರು ಯಾವಾಗೂ ರಾಜ ಹಿಂಗಿಂತ ಕ್ಲೀನ್. ಅದಕ್ಕೆ ವ್ಯವಸಾಯ ಅನ್ನೋದು ಎಲ್ಲರೂ ಮಾಡಿಬಿಟ್ಟು ಸಿಟಿಗಳಿಗೆ ಹೋಗಿ 10,000 20,000ಕ್ಕೆ ದುಡಿದು ಅವ್ರನ್ನ ಉದ್ಧಾರ ಮಾಡೋಕ್ಕಿಂತ ನಮ್ಮ ಹೊಲದಲ್ಲಿ ನಾವು ದುಡಿದು ನಾವು ರೈತರು ಬಿಸ್ನೆಸ್ನ ಆಗ್ಬೋದು. ಮತ್ತು ಏನಪ್ಪ ಅಂತಂದರೆ ಕೆಲವೊಬ್ಬರಿಗೆ ಬಿಸಿನಲ್ಲಿ ಇಂಟ್ರೆಸ್ಟ್ ಇಲ್ಲ, ಅದಕ್ಕೆ ಸುಮ್ಮನೆ ಎಲ್ಲರೂ ಹೋಗ್ಬಿಡ್ತಾರೆ. ಅದನ್ನು ಸ್ವಲ್ಪ ಯುವ ರೈತರು ನಿಲ್ಲಿಸಬೇಕು. ತಮ್ಮಲ್ಲಿ ಎಷ್ಟಿದೆಯೋ ಜಮೀನು ಅಷ್ಟರಲ್ಲೇ ವ್ಯವಸಾಯ ಮಾಡಬೇಕು. ಮಾಡರ್ನ್ ಅಗ್ರಿಕಲ್ಚರ್ನ ತರಬೇಕು. ನಮ್ಮದು ಹೋದ್ಸರಿ ಹಿಂಗಾರು ಎಲ್ಲ ಒಣಗೋಗಿತ್ತು ಅಷ್ಟೇ ಹಿಂಗಾರು. ಈ ಸರಿ ಹಿಂಗಾರು ತುಂಬ ಚೆನ್ನಾಗಿ ಬಂದೈತೆ. ಹೋದ್ಸರಿ ನಮಗೆ ಒಂದು 10 kg ಸಿಕ್ಕಿರಲಿಲ್ಲ ಇದರಲ್ಲಿ. ಈ ಸರಿ ಹಿಂಗಾರು ತುಂಬ ಚೆನ್ನಾಗಿ ಬಂದೈತೆ. ಎಲ್ಲ ಕಡೆಗೂ ಹಿಂಗಾರು. ಅದಕ್ಕೆ ನಾವು ಇದು ಖುಷಿಯಿಂದ ಗೊಬ್ಬರ ಹಾಕಿ ಇದಕ್ಕೆ ಎಲ್ಲ ಅದಕ್ಕೋಸ್ಕರ ಎಲ್ಲ ಕೊಟ್ಟು ಈ ಸರಿ ಎಲ್ಲ ಇನ್ನೂ ಮುಂದಕ್ಕೆ ನೋಡೋಣ ನೋಡ್ಬೇಕು ಅಂತ ಹೇಳಿ ಕಾಯಿ ಸೆಟ್ಟಿಂಗ್ಸಿಗೆ ಎಲ್ಲ ಇದೆ ಅಂತ ಹೇಳಿದ್ದಾರೆ. ಅದಕ್ಕೆಲ್ಲ ವೀಡಿಯೋ ಹಾಕ್ತೀನಿ ಮಾಡ್ತಾರೆ. ಎಲ್ಲರೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ನಮ್ಮ ತಪ್ಪು ಎಲ್ಲ ನಮಗೆ ಹೊಸದಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯೂಟ್ಯೂಬ್. ಅದಕ್ಕೆ ಏನಾದರೂ ನಮ್ಮಲ್ಲಿ ಏನಾದ್ರು ತಪ್ಪಿದ್ರೆ ಏನಾದ್ರು ಮಾಹಿತಿ ಕೊಡೋದ್ರಲ್ಲಿ ತಪ್ಪಿದ್ರೆ ಎಲ್ಲದಕ್ಕೂ ಕ್ಷಮೆಯಾಗಲಿ. ಮತ್ತು ಅದಕ್ಕೆಲ್ಲ ಕಮೆಂಟ್ ಮಾಡಿ ನೀವು ಅದಕ್ಕೆ ಏನು ಮಾಡಬೇಕು ಏನಾಗುತ್ತೆ ಅಂತ ಹೇಳಿ ಸಪೋರ್ಟ್. ಮುಂದಿನ ಬ್ಲಾಗಲ್ಲಿ ನಾನು ಬೇರೆ ಹತ್ರ ಅದಕ್ಕೆ ಏನು ಪ್ರಾಬ್ಲಮ್ ಬರುತ್ತೆ, ಅಡಿಕೆ ಏನು ಇಂಪ್ಲಿಮೆಂಟೇಷನ್ ಮಾಡಬೇಕು, ಅಡಿಕೆ ಇದನ್ನು ಇಳುವರಿ ಬರೋಕ್ಕೆ ಜಾಸ್ತಿ ಏನು ಮಾಡಬೇಕು, ಯಾವ್ಯಾವ ಸಪ್ಲಿಮೆಂಟ್ ಕೊಡಬೇಕು, ಜೀವನಕ ಹೇಗೆ ಮಾಡಬೇಕು, ಹೇಗೆ ಮಾಡ್ತೀವಿ ಮಾಡೋರೆಲ್ಲ ಗೊತ್ತಿದೆ. ಬಟ್ ನಾವು ಹೇಗೆ ಮಾಡ್ತೀವಿ ಮತ್ತು ಬೇರೆ ಥರ ಎಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ತೋರಿಸ್ತೀನಿ. ನೀವು ಆ್ಯಕ್ಟಿವಿಟೀಸ್ ನಾವು ಮಾಡೋ ಎಲ್ಲ ವೀಡಿಯೋಸ್ ನೋಡಬೇಕು. ಆವಾಗ ನಮಗೆ ಇನ್ನೂ ಮಾಡೋಕ್ಕೆ ಉತ್ಸಾಹ ಬರುತ್ತೆ. ನೀವು ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ಗೆಲ್ಲ ಸಪೋರ್ಟ್ ಮಾಡಿ.